ಕೆಲವೊಮ್ಮೆ ನಮ್ಮ ಜೀವನವನ್ನು ಉಳಿಸುವಂತಹ ವಸ್ತುವೇ ನಮ್ಮ ಮುಂದಿನ ಹೆಜ್ಜೆಯನ್ನು ನಿಲ್ಲಿಸುತ್ತದೆ. ಗೆಳೆಯರೇ, ಕಥೆಯನ್ನು ಆರಂಭಿಸುವ ಮುಂಚೆ ಒಂದು ಚಿಕ್ಕ ಹೆಜ್ಜೆ ನೀವು ಕೂಡ ತೆಗೆದುಕೊಳ್ಳಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ. ಬಹಳ ವರ್ಷಗಳ ಹಿಂದೆ 5 ಪ್ರಯಾಣಿಕರು ಅಪಾಯಕಾರಿ ನದಿಯನ್ನು ದಾಟಲು ಪ್ರಯತ್ನಿಸುತ್ತಿದ್ದರು. ನೀರು ತುಂಬ ವೇಗವಾಗಿತ್ತು, ಅಲೆಗಳು ಭಯಾನಕವಾಗಿದ್ದವು. ಅವರ ಹೃದಯದಲ್ಲಿ ಭಯ ತುಂಬಿತ್ತು. ಅವರು ಯೋಚಿಸಿದರು, ಇಂದು ನಮ್ಮ ಅಂತ್ಯವಾಗಬಹುದು. ಆಗಲೇ ಅವರಿಗೆ ಒಂದು ಚಿಕ್ಕ ಮರದ ದೋಣಿ ಸಿಕ್ಕಿತು. ಧೈರ್ಯ ಮತ್ತು ಒಗ್ಗಟ್ಟಾಗಿ ಮಾಡಿದ ಪ್ರಯತ್ನದಿಂದ ಅವರು ದೋಣಿಯಲ್ಲಿ ಕೂತು ನಿಧಾನವಾಗಿ ನದಿಯನ್ನು ದಾಟಿದರು. ಕಷ್ಟಕರ ಪ್ರಯಾಣದ ನಂತರ ಅವರು ಇನ್ನೊಂದು ತೀರ ತಲುಪಿದರು. ಅವರು ಸುರಕ್ಷಿತವಾಗಿದ್ದರು, ಜೀವಂತವಾಗಿದ್ದರು, ಹಾಗೆಯೇ ತುಂಬ ಕೃತಜ್ಞರಾಗಿದ್ದರು. ಅವರು ಹಿಂದಕ್ಕೆ ತಿರುಗಿ ದೋಣಿಯನ್ನು ನೋಡಿದರು. ಅವರಲ್ಲಿ ಒಬ್ಬನು ಹೇಳಿದ, ಈ ದೋಣಿ ನಮ್ಮ ಜೀವವನ್ನು ಉಳಿಸಿದೆ. ಮತ್ತೊಬ್ಬನು ಹೇಳಿದ, ನಾವು ಇದನ್ನು ಎಂದಿಗೂ ಮರೆಯಬಾರದು. ಮತ್ತು ಕೃತಜ್ಞತೆಯ ಹೆಸರಿನಲ್ಲಿ ಅವರು ಒಂದು ವಿಚಿತ್ರ ನಿರ್ಧಾರ ತೆಗೆದುಕೊಂಡರು. ಅವರು ದೋಣಿಯನ್ನು ಎತ್ತಿ ತಮ್ಮ ತಲೆಯ ಮೇಲೆ ಹೊತ್ತರು. ಆ ಭಾರವಾದ ದೋಣಿಯನ್ನು ಹೊತ್ತುಕೊಂಡು ಅವರು ನಡೆದು ಹೋಗುತ್ತಿದ್ದರು. ಪ್ರತಿ ಹೆಜ್ಜೆಯೂ ಕಷ್ಟವಾಗುತ್ತಿತ್ತು. ಜನರು ನೋಡುತ್ತಿದ್ದರು, ಕೆಲವರು ನಗುತ್ತಿದ್ದರು, ಕೆಲವರಿಗೆ ಕರುಣೆ ಬರುತ್ತಿತ್ತು. ಆದರೆ ಅವರು ಹೇಳುತ್ತಿದ್ದರು, ನಾವು ಕೃತಜ್ಞರು, ನಾವು ಇದನ್ನು ಎಂದಿಗೂ ಬಿಡುವುದಿಲ್ಲ. ಅವರ ದಾರಿಯಲ್ಲಿ ಒಬ್ಬ ಜ್ಞಾನಿ ವೃದ್ಧನು ಅವರನ್ನು ನಿಲ್ಲಿಸಿದ. ಅವನು ಮೃದುವಾಗಿ ಕೇಳಿದ, ನೀವು ಈ ದೋಣಿಯನ್ನು ಯಾಕೆ ಹೊತ್ತಿದ್ದೀರಿ? ಅವರು ಹೆಮ್ಮೆಯಿಂದ ಹೇಳಿದರು, ಇದು ನಮ್ಮ ಜೀವ ಉಳಿಸಿದೆ, ನಾವು ಇದನ್ನು ಬಿಡಲಾರೆವು. ವೃದ್ಧನು ನಗುತ್ತಾ ಹೇಳಿದ, ಕೃತಜ್ಞತೆ ಒಳ್ಳೆಯದು, ಆದರೆ ಜಾಣ್ಮೆ ಇರುವುದು ಯಾವಾಗ ಬಿಡಬೇಕು ಎಂಬುದರ ಜ್ಞಾನದಲ್ಲಿ. ದೋಣಿ ನಿಮಗೆ ನದಿಯನ್ನು ದಾಟಿಸಿತು, ಆದರೆ ಅದನ್ನು ಸದಾ ಹತ್ತುಕೊಳ್ಳಲು ಮಾಡಲಾಗಿಲ್ಲ. ಅವರು ನಿಂತರು. ಮೊದಲ ಬಾರಿಗೆ ಅವರಿಗೆ ಸತ್ಯದ ಅರಿವಾಯಿತು. ನಿಧಾನವಾಗಿ ದೋಣಿಯನ್ನು ತಲೆಯಿಂದ ಇಳಿಸಿದರು. ಗೌರವದಿಂದ ಅದನ್ನು ಇಟ್ಟರು ಮತ್ತು ಮುಂದೆ ನಡೆದು ಹೋದರು. ಈಗ ಹಗುರವಾಗಿ, ಸ್ವತಂತ್ರವಾಗಿ ಮತ್ತು ಜ್ಞಾನಿಗಳಾಗಿ. ಗೆಳೆಯರೇ, ಈ ಕಥೆಯ ನೀತಿ ಎಂದರೆ ಕೃತಜ್ಞತೆ ಹೃದಯದಲ್ಲಿ ಇರಬೇಕು, ಭಾರವಾಗಿ ತಲೆಯ ಮೇಲಲ್ಲ. ನಿಮ್ಮ ಪ್ರಯಾಣದಲ್ಲಿ ಸಹಾಯ ಮಾಡಿದವರಿಗೆ ಕೃತಜ್ಞರಾಗಿರಿ. ಮುಂದೆ ಹೋದ ಮೇಲೂ ಕೃತಜ್ಞರಾಗಿರಿ, ಆದರೆ ಅದು ನಿಮ್ಮ ಬೆಳವಣಿಗೆಯನ್ನು ನಿಲ್ಲಿಸಬಾರದು. ಸಹಾಯದ ಉದ್ದೇಶ ನಿಮ್ಮನ್ನು ಮುಂದಕ್ಕೆ ಒಯ್ಯುವುದು, ನಿಮ್ಮನ್ನು ತಡೆಯುವುದು ಅಲ್ಲ. ಹೃದಯದಲ್ಲಿ ಕೃತಜ್ಞತೆ ಇರಲಿ. ಭೂತಕಾಲದ ಭಾರವನ್ನು ತಲೆಯ ಮೇಲೆ ಹೊತ್ತುಕೊಳ್ಳಬೇಡಿ. ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಶೇರ್ ಮಾಡಿ. ಸ್ವತಂತ್ರರಾಗಿರಿ ಮತ್ತು ಹಗುರವಾಗಿರಿ. ಜೈ ಹಿಂದ್.